4ನೇ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ. 4ನೇ ಬ್ರಾಂಚ್ ಅಲ್ಲ, ಪ್ರತಿಯೊಂದು ಬ್ರಾಂಚ್ಗೂ ಬಾಸ್ ಬಂದೆ ಓಪನ್ ಮಾಡಿದ್ದಾರೆ. ಅವ್ರಿಗೋಸ್ಕರ 3ನೇ ಡೇಟ್ ನಾವು ಚೇಂಜ್ ಮಾಡಿದೀವಿ. ಒಂದು ಕಾರಣ ನೆಲ್ಸನ್ ಮೂವಿ ಶೂಟಿಂಗು, ಅವ್ರ ಬರ್ತ್ಡೇ ಇತ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾಟರ್ ಇದಕ್ಕೆ ಹೋದ್ರು, ಅದಾದ್ಮೇಲೆ ಡಬ್ಬಿಂಗ್ ಇತ್ತು. ಸೊ ಅದಕ್ಕೋಸ್ಕರ 3ನೇ ಡೇಟ್ ಬಿಟ್ಟು ಆ 3ನೇ ಡೇಟಿಗೆ ಓಪನ್ ಮಾಡ್ತಾ ಇದೀವಿ. ಅಂದ್ರೆ ಅವ್ರ ಮೇಲೆ ಇರುವಂತ ನಂಬಿಕೆ, ಒಂಥರ ವಿಶ್ವಾಸ, ಪ್ರೀತಿ ಅದು ಯಾವತ್ತೂ ನನ್ನ ಮೇಲೆ ಇರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದೀನಿ. ಈ ಮಾವಳ್ಳಿ ಬಿರಿಯಾನಿ ನೆಕ್ಸ್ಟ್ ಶಿವಮೊಗ್ಗ ಓಪನ್ ಮಾಡ್ತಿದೀವಿ, ಅಲ್ಲಿಗೂ ಅವ್ರು ಬರ್ತಾರೆ. ಬಾಸ್ ಇವತ್ತೇ ಆಶೀರ್ವಾದ ಮಾಡಿದ್ದಾರೆ, ನನಗೆ ಅಷ್ಟೊಂದು ಸಾಕು. ನಮ್ದು ಏನು ಆಶೀರ್ವಾದ ಇಲ್ಲ ಸರ್, ಎಲ್ಲ ದೇವರ ಆಶೀರ್ವಾದ. ಆಮೇಲೆ ಅವ್ರು ಹಾರ್ಡ್ ವರ್ಕ್ ಏನು ಶ್ರಮ ಪಡ್ತಿದಾರೋ ಇವತ್ತು ಅಷ್ಟೇ. ನೀವು ಎಲ್ಲ ಮಾವಳ್ಳಿ ಬಿರಿಯಾನಿ ಒಂದೇ ಥರ ಟೇಸ್ಟ್ ಇದೆ ಅಂದರೆ ಅಷ್ಟು ಬ್ರಾಂಚಸ್ಗೂ ಇವರೊಬ್ಬರೇ ಬಂದು ಆ ಮಸಾಲೆ ಎಲ್ಲ ಕಟ್ಟಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಬೆಳಗಿನ ಜಾವ ಇವರೇ ಮಾಡ್ತಿರೋದು. ಎಲ್ಲದಕ್ಕೂ ಮೂಲ ಇವರೇನೆ. ಬಬ್ಲುಗೌಡರು ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಮಾವಳ್ಳಿ ಬಿರಿಯಾನಿ 4ನೇ ಶಾಖ ಅಂತ ಆಗಲೇ ಹೇಳಿದೆ. 400 ಆಗಲಿ 4,000 ಆಗಲಿ 4 ಲಕ್ಷ ಆಗಲಿ ಇಡೀ ನಮ್ಮ ರಾಜ್ಯಾದ್ಯಂತ ಅಲ್ಲ, ಇಡೀ ಪ್ರಪಂಚಾದ್ಯಂತ ಫೇಮಸ್ ಆಗಲಿ ಮಾವಳ್ಳಿ ಬಿರಿಯಾನಿ. ಹೇಗಿದೆ ಮ್ಯಾಮ್ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಅದೇ ಫ್ಲೇವರು, ಯಾಕಂದ್ರೆ ಅದೇ ಮಸಾಲೆ. ಮ್ಯಾಮ್ ಹೇಗಿದೆ ಟೇಸ್ಟು? ಆ್ಯಸ್ ಯೂಶುವಲ್ ಅವಾಗಲೇ ಹೇಳ್ತಾರೆ, ಅವರೇ ಎಲ್ಲ ಮಸಾಲೆ ಇವತ್ತು ಇನ್ನೊಂದು ಬ್ರಾಂಚ್ ನಮ್ಮ ಮನೆ ಹತ್ರ ಓಪನ್ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬಿರಿಯಾನಿ ಅಂತಲೇ ಹೇಳ್ಬೋದು, ಮಾವಳ್ಳಿ ಬಿರಿಯಾನಿ. ಬಿಕಾಸ್ ಎಲ್ಲೂ ಹೋದರೂ ನಾವು ಶೂಟಿಂಗಿನ ಜನರಲಿ 2 ಗಂಟೆ ರಾತ್ರಿ ಶೂಟಿಂಗ್ ಆದ್ರೂ ಎಲ್ಲಿ ಹೋಗೋದು, ಹಶ್ವಾಗ್ತಿದೆ ಎಲ್ಲಿ ಹೋಗೋದು ಅಂತ ಹೇಳಿದರೆ ಫಸ್ಟ್ ನಮಗೆ ಹೆಸರು ಬರೋದೇ ಬಬ್ಲುಗೌಡರು ಅವರು. ಸೊ ಆ್ಯಂಡ್ ಇದೇ ಥರ ಇನ್ನು 100 ಬ್ರಾಂಚಸ್ ಓಪನ್ ಆಗಲಿ. ಆ್ಯಂಡ್ ಇದೇ ಟೇಸ್ಟ್, ಆ್ಯಂಡ್ ಹೂಎವರ್ ಇಸ್ ನಾಟ್ ಟೇಸ್ಟೆಡ್ ಮಾವಳ್ಳಿ ಬಿರಿಯಾನಿ ಶುಡ್ ಕಮ್ ಆ್ಯಂಡ್ ಟೇಸ್ಟ್. ಯಾಕೆಂದರೆ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡಲ್ಲ. ಅವರು ಟೇಸ್ಟಲ್ಲಿರಲಿ, ಅವ್ರ ಕ್ವಾಂಟಿಟಿಯಲ್ಲಿರಲಿ, ಕ್ವಾಲಿಟಿಯಲ್ಲಿರಲಿ, ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲದೆ ಮಾಡೋ ಒಂದು ಬಿರಿಯಾನಿ ಅಂದರೆ ಬಿರಿಯಾನಿ ಇರಲಿ, ಚಾಪ್ಸು, ಬೇರೆ ಏನೆಲ್ಲ, ಇಡ್ಲಿ, ಕಬಾಬು, ಲಾಲಿಪಾಪು, ಇದು ಕಲ್ ಸೂಪು. ಸೊ ವಿದೌಟ್ ಮಿಸ್ ನಿಮ್ಮ ಮನೆ ಹತ್ತಿರದಲ್ಲಿ ಇವಾಗ ಎಷ್ಟು ಬ್ರಾಂಚಸ್ ಆಯಿತು? 4 ಬ್ರಾಂಚಸ್ ಇದೆ. ಸೊ ನಿಮ್ಮ ಮನೆ ಹತ್ತಿರ ಒಂದೊಂದು ಗ್ಯಾರಂಟಿ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಬಿರಿಯಾನಿ ಮಟನ್ ಬಿರಿಯಾನಿ. ನಾನು ಆ್ಯಕ್ಚುಲಿ ಎಲ್ಲರೂ ಫಸ್ಟ್ ಟೈಮ್
ನಾವು ಇಂಟರ್ವ್ಯೂಸ್ ಎಲ್ಲ ಕೂರುವಾಗ ಕೇಳ್ತಾರೆ ನಿಮ್ಮ ಡಯಟ್ ಏನು ಮೇಡಮ್ ಅಂತ. ನಮ್ಮದು ಪ್ಯೂರ್ ನಾನ್ ವೆಜಿಟೇರಿಯನ್ ಡಯಟ್ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಐ ಆಮ್ ಅ ಪ್ರಾಪರ್ ನಾನ್ ವೆಜಿಟೇರಿಯನ್ ಆ್ಯಂಡ್ ಅ ಬಿರಿಯಾನಿ ಪರ್ಸನ್. ನಾನು ಆಲ್ಮೋಸ್ಟ್ 2-3 ಇಯರ್ಸಿಂದ ಫಸ್ಟು ಬ್ರಾಂಚು ಶಾಂತಿನಗರಲ್ಲಿ ಓಪನ್ ಆಯ್ತಲ್ಲ, ಆಗಿಂದ ತಿಂತಿದ್ದೀನಿ. ತುಂಬ ಫೇವ್ರೇಟ್ ನನಗೆ. ಆ್ಯಂಡ್ ಬಬ್ಲು ಅವ್ರು ಕೂಡ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ. ಸೊ ಒಂದು ಒಳ್ಳೆ ಬಿರಿಯಾನಿ ತಿನ್ನಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಅಂದರೆ ನಾವೆಲ್ಲರೂ ಏನು ಮಾವಳ್ಳಿ ಬಿರಿಯಾನಿಗೆ ಹೋಗ್ತಿದ್ವಿ. ಸೊ ಇವಾಗ ಇವಾಗ ಹೇಳ್ತಿದ್ದಾರೆ 1 ಮಾರ್ನಿಂಗಿಂದ ಆಲ್ಮೋಸ್ಟ್ 4 o'clockವರೆಗೂ, ಮತ್ತೆ 6 to 10ವರೆಗೂ ಸಿಗುತ್ತೆ ಅಂತ. ಯಾವಾಗ ಬೇಕಿದ್ರೂ ತಿನ್ಬೋದು. ಸೊ ಖುಷಿ ಆಗ್ತಿದೆ. ಹೌದು, ನಾವು ಫಸ್ಟು ಏನು ಟೇಸ್ಟ್ ಮಾಡಿದ್ವಿ, ಇವಾಗ ಇಲ್ಲಿ ನಿಮ್ಮ ಎದುರಿಗೆ ತಿಂದ್ವಿ ಅಲ್ಲ, ಸೇಮ್. ಯಾಕೆ ಅಂದರೆ ಒಂದೇ ಮಸಾಲೆ ಬಬ್ಲು ಅವರೇ ಮಾಡಿಕೊಡೋದು ಆ ಮಸಾಲೆನ. ಸೊ ಅವ್ರಿಗೆ ಗೊತ್ತು ಏನೇನು ಹಾಕ್ತಾರೆ ಅಂತ. ಸೊ ಮಸಾಲೆ ಎಲ್ಲ ಅವರೇ ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಒಂದೇ ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು. ಟೇಸ್ಟು ಅದೇ ನಾನು ಆ್ಯಸ್ ಯೂಶುವಲ್ ಅವಾಗಲೇ ಹೇಳ್ದಂಗೆ ತುಂಬ ಯಾವಾಗಲೂ ಚೆನ್ನಾಗಿರುತ್ತೆ ಮಾವಳ್ಳಿ ಬಿರಿಯಾನಿ. ನಾನು ಟೇಸ್ಟ್ ಮಾಡ್ತಾನೆ ಇರ್ತೀನಿ. ನಂಗೆ ಏನಾರು ಅನ್ಸಾಗ ಅಣ್ಣ ನನಗೆ ಬೇಕು ಅಂದಾಗ ಅಣ್ಣ ಹೋಮ್ ಡೆಲಿವರಿ ಕೂಡ ಕಳಿಸ್ಬಿಡ್ತಾರೆ, ಮನೆಗೆ ಕಳಿಸ್ಬಿಡ್ತಾರೆ, ಡನ್ಸೋ ಮಾಡಿಬಿಡ್ತಾರೆ. ಇವಾಗ ಎಷ್ಟು ಥರದ ಬಿರಿಯಾನೀಸ್ ಇದೆ. ಬಟ್ ನನಗೆ ನೀವು ಯಾವ ಬಿರಿಯಾನಿ ನಿಮಗೆ ಫೇವ್ರೇಟ್ ಅಂದರೆ ನಾನು ಹೇಳೋದು ಮಾವಳ್ಳಿ ಬಿರಿಯಾನಿ ಅಂತ. ಸೊ ಅಷ್ಟು ರುಚಿಯಾಗಿರುತ್ತೆ ಆ್ಯಂಡ್ ಮೈ ಫೇವ್ರೇಟ್. ಆ್ಯಂಡ್ ಬಬ್ಲು ನಂಗೆ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ 4 ಬ್ರಾಂಚ್ ಆಗಿದೆ. ಆ 4 ಬ್ರಾಂಚು 4,000 ಬ್ರಾಂಚ್ ಆಗಲಿ. ಪ್ರತಿ ಊರಲ್ಲೂ ಕರ್ನಾಟಕದಲ್ಲಿರೋ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಊರಲ್ಲೂ ಮಾವಳ್ಳಿದು ಒಂದು ಬ್ರಾಂಚ್ ಇರಲಿ ಅಂತ ಹಾರೈಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 100%. ನನಗೆ ಆ್ಯಕ್ಚುಲಿ ನಾನು ನಾನ್ ವೆಜ್ ಅದರಲ್ಲೂ ಮಟನ್ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ, ಇನ್ಸ್ಟೆಡ್ ಆಫ್ ಚಿಕನ್ ಆ ಥರ ಇರೋದಕ್ಕಿಂತ. ಸೊ ಮಾವಳ್ಳಿ ಬಿರಿಯಾನಿಲಿ ಎಲ್ಲ ಥರ ನಿಮಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಥರದ್ದು ಸಿಗುತ್ತೆ. ಸೂಪ್ ಸಿಗುತ್ತೆ. ಸೊ ನಂಗೆ ಪರ್ಸ್ನಲಿ ಸೂಪು ಮತ್ತು ಮಟನ್ ಬಿರಿಯಾನಿ ತುಂಬ ಇಷ್ಟ. ಸೊ ಹಾಗಾಗಿ ಎಸ್ 200% ಒಂದೇ ಥರ ಇದೆ, ನೋ ಚೇಂಜಸ್. ಯಾಕಂದರೆ ಮಸಾಲೆ ಎಲ್ಲ ಬಬ್ಲು ಅಣ್ಣನೇ ಸ್ವತಃ ಅವ್ರ ಕೈಯಿಂದ ಮಾಡೋದು. ಅದೇನೋ ಹೇಳ್ತಾರೆ ಗೊತ್ತಾ ನಿಮಗೆ, ಕೈ ರುಚಿ ಅಂತ. ಸೊ ಅದು ನಿಮ್ಮ ಕೈ ರುಚಿ ಒಬ್ರಿಗೆ ಬಂದ್ಬಿಟ್ರೆ ಅನ್ನಪೂರ್ಣೇಶ್ವರಿ ಎಲ್ರಿಗೂ ಒಲಿಯಲ್ಲ. ಒಂದು ವಿದ್ಯೆ ಅದು, ಸರಸ್ವತಿ ಥರ. ಒಂದ್ಸರಿ ಒಬ್ರಿಗೆ ಒಲಿದ್ರೆ ಅವರು ಮಧ್ಯರಾತ್ರಿ ಎದ್ಬಿಟ್ಟು ಅಡುಗೆ ಮಾಡಿದ್ರು ರುಚಿಯಾಗೇ ಇರುತ್ತೆ. ಸೊ ಯಾ, ದಿಸ್ ವಾಟ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು 4ನೇ ಬ್ರಾಂಚು. ನಾವು ಬೆಳಗಿನ ಜಾವ 3 ಗಂಟೆಗೆ ಇಡ್ಲಿ, ಕಾಲ್ ಸೂಪು, ಬಿರಿಯಾನಿ ತಿನ್ನೋಕ್ಕೆ ಹುಡ್ಕೊಂಡು ಶಾಂತಿನಗರ್ಗೆ ಹೋಗ್ತಾ ಇದ್ವಿ. ಸೊ ಈಗ ನಿಮ್ಮ ಬಸವೇಶ್ವರ ನಗರ, ವಿಜಯನಗರ ಹಾಗೂ ಕಮಲಾನಗರ, ಮಾಗಡಿ ರೋಡ್ ಎಲ್ರಿಗೂ ಹತ್ರ ಆಗೋ ಥರ ಹೌಸಿಂಗ್ ಬೋರ್ಡ್ನಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ಸೊ ಇದು ಫುಲ್ ಟೈಮ್ ಇರುತ್ತೆ. ಸೊ ಅದ್ಭುತವಾಗಿದೆ ಟೇಸ್ಟ್ ಮಾತ್ರ. ಯಾಕಂದರೆ ನಾವು ತುಂಬ ಕಡೆ ಬಿರಿಯಾನಿಗಳನ್ನ ಟೇಸ್ಟ್ ಮಾಡಿದ್ದೀವಿ, ಆದರೆ ಇಲ್ಲಿ ಒಂಥರ ಮನೇಲಿ ಮಾಡೋ ಬಿರಿಯಾನಿ ಅಮ್ಮನ ಕೈ ರುಚಿ ಅಂತಾರಲ್ಲ ಆ ಥರ ಇದೆ. ತುಂಬ ಚೆನ್ನಾಗಿದೆ. ಬಬ್ಲು ಅವರೇ ನಿಮಗೆ ಆಲ್ ದ ಬೆಸ್ಟ್. ನಾನು 4ನೇ ಬ್ರಾಂಚು 400 ಬ್ರಾಂಚ್ ಆಗಲಿ ನಿಮಗೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಒಳ್ಳೆಯದಾಯಿತು. ಆ್ಯಕ್ಚುಲಿ ಏನಂದರೆ ನಮಗೆ ತಿನ್ನೋಕೆ ಒಂದು ಋಣ ಅಂತಾರಲ್ಲ, ಹಾಗೆ ನಾನು ಕೈಯಲ್ಲಿ ಏನೂ ಇಲ್ಲ ಹೆಂಗೆ ಹೇಳಲಿ ಅಂತಿದ್ದೆ. ಯಾರೋ ಪಾಪ ಸೈಡಲ್ಲಿ ಹಿಡ್ಕೊಂಡು ಇರೋ ನೋಡಿ ಅಂಕಿತ ಸೈಡಲ್ಲಿ ಹೋಯ್ತಿದ್ದವ್ರನ್ನ ಕಿತ್ಕೊಂಡು ತಿಂತಾ ಇದ್ದೀನಿ. ಫಸ್ಟ್ ದಿನ ಏನು ಟೇಸ್ಟ್ ಮಾಡಿದ್ವೋ ಅದೇ ಟೇಸ್ಟು ಕೂಡ 4ನೇ ಬ್ರಾಂಚಲ್ಲೂ ಇದೆ. ಸೊ ನಾನು ಯಾವಾಗಲೂ ಅರ್ಸೋದು ಅಷ್ಟೇ ಅವ್ರಿಗೆ, 400 ಬ್ರಾಂಚ್ ಆದರೂ ಇದೇ ಟೇಸ್ಟನ್ನು ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಜನರ ಸಪೋರ್ಟ್ ಸಿಗಲಿ. ಜೊತೆಗೆ ನಿಮಗೆ ವಿನೋದ್ ಸರ್ ಅವರ ಆಶೀರ್ವಾದ ಇದೆ, ತುಂಬ ಜನ ಸ್ನೇಹಿತರು ಬಳಗ ಇದೆ ನಿಮಗೆ. ನಿಮ್ಮ ಹೋಟ್ಲು ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಆಲ್ ದ ಬೆಸ್ಟ್ ಸರ್.